ವಿವಿ ವಿವಾದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ನಾವು ಕೊಟ್ಟಾಯಿತು. ನಮ್ಮ ಜೊತೆ ಮಾತಾಡಲಿಕ್ಕೆ ಸರ್ದಾರ್ ಅಹಮದ್ ಕುರೇಶಿ, ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ, ಹಸನಬ್ಬ ಅವರಿದ್ದಾರೆ, ಚಿದಾನಂದ ಮೂರ್ತಿಗಳು ಸಂಶೋಧಕರು. ನೇರವಾಗಿ ಅವರು ನಮ್ಮ ಸಂಪರ್ಕಕ್ಕೆ ಬರ್ತಾರೆ. ಈಗ ಬನ್ನಿ, ನಾನು ಆರಂಭ ಮಾಡ್ತಾ ಇದ್ದೀನಿ. ಮೈಸೂರಿನ ಸ್ಟುಡಿಯೋದಲ್ಲಿರುವಂಥ ವಿಧಾನ ಪರಿಷತ್ ಸದಸ್ಯ ಬಿಜೆಪಿ ವಕ್ತಾರ ಗೋ ಮಧುಸೂದನ್ ಅವರ ಮುಖಾಂತರ. ಮಧುಸೂದನ್ ಜಿ, ಇವತ್ತು ಆ ವಿಚಾರವನ್ನು ಮತ್ತೆ ಕೆದಕಂತವ್ರು ನೀವು, ಕಾರಣ ಏನಿದಕ್ಕೆ? ಇಲ್ಲ, ಕಾರಣ ಪ್ರಶ್ನೆ ಬಂದಿದ್ದದಲ್ಲ. ಚುನಾವಣೆ ಹತ್ರ ಬರ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಬಿಹಾರದಲ್ಲಿ ಸೋತ್ವಿ, ಉತ್ತರ ಪ್ರದೇಶದಲ್ಲಿ ಸೋತ್ವಿ, ಬಂಗಾಳದಲ್ಲಿ ಸೋತ್ವಿ, ಮುಸಲ್ಮಾನರ ಓಟು ನಮ್ಮ ಕೈ ಬಿಟ್ಟು ಹೋಗ್ತಾ ಇದೆ ಅಂತನ್ನೋ ಹೆದರಿಕೆಗೆ ಕಾಂಗ್ರೆಸ್ನವರು ಕೇಂದ್ರದಲ್ಲಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಸಂವಿಧಾನಕ್ಕೆ ವಿರುದ್ಧವಾಗಿ 5 ಮೈನಾರಿಟಿ ಮೈನಾರಿಟಿ ಯೂನಿವರ್ಸಿಟಿಗಳನ್ನ ಇಡೀ ದೇಶದಲ್ಲಿ ಪ್ರಾರಂಭ ಮಾಡಕ್ಕೆ ಹೊರಟಿದ್ದಾರೆ. ಕರ್ನಾಟಕದಲ್ಲಿ ಶ್ರೀರಂಗಪಟ್ಟಣ, ಕೇರಳದಲ್ಲಿ ಮಲ್ಲಪುರ, ಮಧ್ಯಪ್ರದೇಶದಲ್ಲಿ ಭೋಪಾಲು, ಬೆಂಗಾಲ್ನಲ್ಲಿ ಮುರ್ಷಿದಾಬಾದು, ಬಿಹಾರದಲ್ಲಿ ಕಿಶನ್ಗಂಜ್, ಈ ರೀತಿ 5 ಕಡೆ ಮಾಡಕ್ಕೆ ಹೊರಟಿದ್ದಾರೆ. ಒಂದೇ ಒಂದು ಮುಸ್ಲಿಂ ಯೂನಿವರ್ಸಿಟಿ ಈ ದೇಶದಲ್ಲಿ ಪ್ರಾರಂಭವಾಗಿದ್ದು 1875ರಲ್ಲಿ. ಅದು ಯೂನಿವರ್ಸಿಟಿ ಪ್ರಾರಂಭವಾದ ನಂತರದಲ್ಲಿನೇ ಪ್ರಾರಂಭವಾಯಿತು. ಹಿಂದೂಗಳು ಬೇರೆ, ಮುಸಲ್ಮಾನರು ಬೇರೆ ಅಂತ ಹೇಳಿ. ಅದನ್ನ ಒಡೆದು ಆಳುವಂತಹ ಬ್ರಿಟಿಷರ ನೀತಿಯಿಂದಾಗಿ ಈ ಯೂನಿವರ್ಸಿಟಿ ಪ್ರಾರಂಭವಾಗಿದ್ದು, ಮುಸ್ಲಿಂ ಯೂನಿವರ್ಸಿಟಿ. ದೇಶ 3 ತುಂಡಾಗಿದ್ದನ್ನು ನಾವು ಕಂಡಿದ್ದೇವೆ. ಒಂದು ಯೂನಿವರ್ಸಿಟಿಯಿಂದನೇ ದೇಶ 3 ತುಂಡಾಯ್ತು. ಇನ್ನು 5 ಯೂನಿವರ್ಸಿಟಿ ಮಾಡಿದ್ರೆ ದೇಶ ಎಷ್ಟಾಗುತ್ತೆ? 15 ತುಂಡಾಗೋಗ್ಬಿಡುತ್ತೆ ಈ ದೇಶ. ಓಕೆ, ಈಗ ಹಾಗಾದ್ರೆ ನಿಮ್ಮ ಪ್ರಕಾರ ನೀವು ಹೇಳೋದು ನೋಡಿದ್ರೆ ಕಾಂಗ್ರೆಸ್ ಓಟಿನ ರಾಜಕಾರಣಕ್ಕೋಸ್ಕರ ಇದನ್ನ ಮಾಡ್ತಾ ಇದೆಯಾ ವಿನಃ ಮುಸಲ್ಮಾನರನ್ನ, ಅಲ್ಪಸಂಖ್ಯಾತರನ್ನ ಉದ್ಧಾರ ಮಾಡಕ್ ಮಾಡ್ತಾ ಇಲ್ಲ ಅಂತೀರಿ ನೀವು? ಅವ್ರಿಗೆ ಮುಸಲ್ಮಾನರ ಉದ್ಧಾರ ಆಗೋದು ಬೇಕಾಗಿಲ್ಲ, ಹಿಂದೂಗಳು ಉದ್ಧಾರ ಆಗೋದು ಬೇಕಾಗಿಲ್ಲ. ಅವರು ಮಾತ್ರ ಉದ್ಧಾರ ಆಗ್ಬೇಕು, ಅವ್ರು ಮಾತ್ರ ಅಧಿಕಾರದಲ್ಲಿ ಇರಬೇಕು. ದೇಶ ಏನಾದ್ರೂ ಅವ್ರ ಬಗ್ಗೆ ಏನ್ ಚಿಂತೆ ಇಲ್ಲ ಅವ್ರಿಗೆ. ಇಂಥ ಒಂದು ಸ್ಥಿತಿಯಲ್ಲಿ ಈ ದೇಶವನ್ನು ತಂದಿಟ್ಟಿದ್ದಾರೆ. ಓಕೆ ಓಕೆ ಮಧುಸೂದನ್ ಮತ್ತಷ್ಟು ಮತ್ತೆ ಇನ್ಸ್ಟಿಟ್ಯೂಷನ್ಗಳು ಅಲ್ಲ ಒಂದೇ ನಾನು ಮತ್ತೆ ನಿಮ್ಮ ಜೊತೆ ನಾನು ಸಂಪರ್ಕಕ್ಕೆ ಬರ್ತೀನಿ. ಬನ್ನಿ, ನಾನು ಆರಂಭ ಮಾಡ್ತಾ ಇದ್ದೀನಿ. ಈ ಸ್ಟುಡಿಯೋದಿಂದ ಸರ್ದಾರ್ ಅಹಮದ್ ಕುರೇಶಿ ನಮ್ಮ ಜೊತೆ. ಕುರೇಶಿ ಅವರೇ, ತಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಏನಿದೆ ಅಂದರೆ, ಏನು ಟಿಪ್ಪು ಸುಲ್ತಾನ್ ಅವರು ಈ ದೇಶಕ್ಕೆ ಕೊಟ್ಟಿದ್ದಾರೆ ಕೊಡಗು, ಇವತ್ತಿಗೆ ಆ ರಾಜ್ಯನೂ ಕೊಳ್ಳಿಲ್ಲ, ಕೊಡಕು ಬರೋದಿಲ್ಲ. ಅಂಥ ರಾಜ್ಯನಿಗೆ 64 ವರ್ಷ ಆಗಿ ಇವತ್ತಿಗೂ ನಿಗ್ಲೆಕ್ಟ್ ಮಾಡಿಕ್ಕಿದ್ದಾರೆ ಎಲ್ಲ ಸರ್ಕಾರಗಳು. ಆದರೆ ಇವತ್ತು ಏನೋ ಒಂದು ವಿಶ್ವವಿದ್ಯಾಲಯ ಆಗ್ತಾ ಇರೋದು ನಮಗೊಂದು ಖುಷಿನೇ. ಅದು ಏನು ಬಿರೇ ಮುಸಲ್ಮಾನ್ರಿಗಂದಲ್ಲ, 50% ನಾನ್ ಮುಸ್ಲಿಮ್ಸ್ಗೆ, 50% ಮೈನಾರಿಟಿಗೆ ಇರೋದು. ಅದು ಇದು ರಾಜಕೀಯ ಅಂತ ಹೇಳ್ತಾರಲ್ಲ, ರಾಜಕೀಯವಾಗಿ ಇವ್ರು ಬೆಳೆಸ್ಕೊಳ್ತಾ ಇರೋದು. ಬಾಬರಿ ಮಸ್ಜಿದ್ ಆಯಿತು, ಅದು ಹುಬ್ಳಿ ಈದ್ಗಾ ಮೈದಾನ ಆಯಿತು. ಇವಾಗ ಇದೊಂದು ಇಶ್ಯೂ ಮಾಡಿಕೊಂಡು ನಾಳೆ ಓಟ್ ಬಟ್ಟಿರೋದಕ್ಕೆ, ಹಿಂದೂಗಳು ಓಟು ಒಗ್ಗಟ್ಟು ಮಾಡೋದಕ್ಕೆ ಇದೊಂದು ಕುತಂತ್ರ ನಡೀತಾ ಇರೋದು. ಇದೇನು ಇವರು ಹಿಂದೂಗಳಿಗೂ ಉದ್ಧಾರ ಮಾಡೋದಕ್ಕೆ ಇಲ್ಲ ಮುಸಲ್ಮಾನರಿಗೆ ಉದ್ಧಾರ ಮಾಡೋದಕ್ಕೆಲ್ಲ ಮಾಡ್ತಾ ಇರೋದು. ಅದೊಂದು ಯೂನಿವರ್ಸಿಟಿ ಆಗ್ತಾ ಇದೆ. ಅಲಿಗಢ ಯೂನಿವರ್ಸಿಟಿನಲ್ಲಿ ಈ ಬೆಳಗ್ಗೆ ನಾನು ಕೇಳಿಬಿಟ್ಟಿದ್ದೆ, ಅಲಿಗಢ ಯೂನಿವರ್ಸಿಟಿನಿ ಉಗ್ರವಾಮಿ ಚಟುವಟಿಕೆ ನಡೀತಾ ಇದೆ ಅಂದರೆ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ಯಾ? ಯಾವುದನ್ನ ಒಂದು ಮನೆಯಲ್ಲಿ ಉಗ್ರವಾಮಿ ಚಟುವಟಿಕೆ ನಡೀತಾ ಇದ್ರೆ ಆ ಮನೆ ಇರ್ತದ ನಮ್ಮ ದೇಶದಲ್ಲಿ? ಹೇಳಿ ನೋಡೋಣ. ಇದು ಇವರು ಅದೊಂದು ಹೊಟ್ಟೆ ಕಿಚ್ಚು. ಯಾಕಂದರೆ ಟಿಪ್ಪು ಸುಲ್ತಾನ ಒಂದು ಮುಸಲ್ಮಾನ, ಆ ಮುಸಲ್ಮಾನ್ ಹೆಸರಿನಲ್ಲಿ ಆಗಬಾರ್ದು ಅಂದ್ಬಿಟ್ಟು ಇವ್ರದ್ದೊಂದು ಪನ್ನಂಗ ಅಷ್ಟೇ. ಇಡೀ ಸಾಹಿತಿಗಳೆಲ್ಲ ಮೊನ್ನೆ ಒಂದು ಸಭೆ ಆಯಿತು. ನಮ್ಮ ಚಿದಾನಂದ ಮೂರ್ತಿ ಅವರು ಕೂಡ ಒಂದು ಪ್ರೆಸ್ಸು ಇದನ್ನು ಮಾಡಿದ್ರು. ಅವರು ಹೇಳಿಕೆನೂ ಇದೆ. ಪಾಪ ಅವ್ರಿಗೆ ಆರೋಗ್ಯ ಸರಿಯಾಗಿಲ್ಲ, ಆದರೆ ದೇವರು ಅವ್ರಿಗೆ ಆರೋಗ್ಯ ಕೊಳ್ಳಿ, ಇಲ್ಲ ಅನ್ನಲ್ಲ. ಎಲ್ಲ ಸಾಹಿತಿಗಳು, ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲ ಇದಕ್ಕೆ ಬೆಂಬಲಿಸ್ತಾ ಇದ್ದಾರೆ, ಯಾರು ಇಲ್ಲ ಅಂದಲ್ಲ. ಇವ್ರು ಹೇಳ್ಬಿಟ್ರೆ ಆಗಿಲ್ಲ. ಹೋಲಿ, ಈಗ ಆಯಿತು, ಈಗ ಯೂನಿವರ್ಸಿಟಿ ಒಂದಾಯ್ತಲ್ಲ. ಈಗ ಅವರು ಒಂದು ಒಳ್ಳೆ ಮಾತನ್ನು ಹೇಳಿದ್ರು. ಇಲ್ಲಿ ಕಾಂಗ್ರೆಸ್ಸಿನ ಮೂಲ ಉದ್ದೇಶ ಏನು ಅಂತ ನಿಮ್ಮನ್ನು ಉದ್ಧಾರ ಮಾಡುವಂಥದ್ದಲ್ಲ, ಅಥವಾ ಬೇರೆಯವ್ರನ್ನ ಉದ್ಧಾರ ಮಾಡುವಂಥದ್ದಲ್ಲ, ಅದು ಓಟಿನ ಆಸೆ ಮಾತ್ರ ಮಾಡ್ತಾ ಇದೆ ಅನ್ನುವಂಥದ್ದು. ನಾನು ನಿಮಗೆ ಕೇಳುವಂಥದ್ದು, ಯಾವ್ಯಾವ ಪಕ್ಷಗಳು ನಿಮ್ಮನ್ನು ಎಷ್ಟೆಷ್ಟು ಉದ್ಧಾರ ಮಾಡಿವೆ ಅಂತ. ನಾನು ಆವಾಗಲೇ ಹೇಳ್ದಲ್ಲ ಸರ್, 64 ವರ್ಷದಿಂದ ಯಾವ ಪಕ್ಷನೂ ಉದ್ಧಾರ ಮಾಡಲಿಲ್ಲ. ಅಶಾಂತಿ ಹುಟ್ಟಿಸೋದು ಮಾಡಿದ್ದಾರೆ ಬಿ ಜೆ ಪಿನವರು,
ಕಾಂಗ್ರೆಸ್ನವರು ಅಡ್ಡದ ಗೋಡೆ ಮೇಲೆ ದೀಪ ಹಾಕಿರ್ಬೋದು ಅಷ್ಟೇ ವಿನ ಯಾರೂ ಉದ್ಧಾರ ಮಾಡಲಿಲ್ಲ. ಅಲ್ಪಸಂಖ್ಯಾತರು ಭಾಳ ಹಿಂದೆ ಇದ್ದಾರೆ, 2%, 1.5% ಇದ್ದಾರೆ. ಏನು ಉದ್ಧಾರ ಆಗಿದ್ದಾರೆ? ಸಚಾರ್ ಕಮಿಟಿನಲ್ಲಿ 4% ಏನು ಕೊಟ್ಬಿಟ್ಟಿದ್ದಾರೆ ಯಾರನ್ನ? ಏನು ಉದ್ಧಾರ ಆಗಿಲ್ಲ. ಮುಸಲ್ಮಾನ್ ಎಲ್ಲಿ ಸಮಸ್ಯೆ ಕೇಳಬೇಕು, ನೀವು ರಾಜಕಾರಣಿಗಳನ್ನ ಹಿಡಿದು ಕೇಳಬೇಕು ಅಂತ. ನಮ್ಮ ನೋಡ್ ತಗೋತಿರಲ್ಲಪ್ಪ ಬಲ್ಕಾಗೆ ಏನು ಕಡೆ ಕಟ್ಟೆ ಹಾಕಿರಿ ಅಂತ ಕೇಳ್ಬೇಕಾರೆ ನೀವು. ಅದೇ ಇವಾಗ ಎಲೆಕ್ಷನ್ ಬರೋವಾಗ ಕಣ್ಣೀರು ಹಾಕ್ತಾರೆ, ಓಟ್ ಬಡ್ಕೊಳ್ತಾರೆ, ಅವ್ರವ್ರು ಇದಕ್ಕಿದ್ದಾರೆ ವಿನ ಏನೋ ಕಾಂಗ್ರೆಸ್ನವ್ರು ದೊಡ್ಡ ಮನ್ಸು ಮಾಡಿ ಇದೊಂದು ಮಾಡಿದ್ದಾರೆ. ಯಾವುದು ಏನು ಇದರಿಂದ ಏನು ಇದರಿಂದ ಮುಸ್ಲಿಂ ಸಮುದಾಯ ಉದ್ಧಾರ ಆಗುತ್ತೆ ಅಂದ್ಕೊಂಡ್ರ? ಮುಸ್ಲಿಮ್ಸ್ ಉದ್ಧಾರ ಅಲ್ಲ, ಒಂದು ಎಜುಕೇಟೆಡ್ ಆ ಥರ. ಮುಸ್ಲಿಮ್ಸು ಎಜುಕೇಟೆಡ್ ಭಾಳ ಹಿಂದೆ ಅಲ್ಲ 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 ನನ್ನ ಪ್ರಶ್ನೆ, ಹೇಳಿ ಸರ್. ಮುಸ್ಲಿಮ್ಸ್ ಎಜುಕೇಟೆಡ್ ಆಗಕ್ಕೆ ಮುಸ್ಲಿಂ ವಿಶ್ವವಿದ್ಯಾನಿಲಯನೇ ಬೇಕಾ? ಅದು ಇಲ್ಲಿ ತನಕ ನಿಮ್ಮ ಸಮುದಾಯದಿಂದಲೂ ಕೂಡ ಬಹಳಷ್ಟು ಮೇಧಾವಿಗಳು ಹೊರಗಡೆ ಬಂದಿದ್ದಾರೆ. ಅಬ್ದುಲ್ ಕಲಾಂ ಅಂತವ್ರು ಬಂದಿದ್ದಾರೆ, ಅವರೆಲ್ಲ ಮುಸ್ಲಿಂ ಯೂನಿವರ್ಸಿಟಿನಲ್ಲೇ ಓದ್ ಬಂದಿರೋಂಥವ್ರ. ಅಲ್ಲಲ್ಲ ಅವರು ಅಲ್ಲಿಂದ ಓದ್ ಬಂದಿದ್ದಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಮುಸ್ಲಿಮ್ಸ್ ಒಂದು ಟಿಪ್ಪು ಸುಲ್ತಾನ್ ಹೆಸರಿನಲ್ಲಿ ಆಗೋದಕ್ಕೆ ಯಾರಿಗೇನು ಇದಿದೆ ಹೊಟ್ಟೆನಲ್ಲಿ? ಎಸ್, ಓಕೆ. ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ, ತಾವೇನು? ಈ ದೇಶ ಜಾತ್ಯತೀತ ದೇಶ ಅಂತ ಭಾಳ ಹೇಳ್ತಕ್ಕಂತಹ ಸಿಕ್ಯುಲರ್ ವಾದಗಳು, ನಾನು ಅವ್ರನ್ನ ಸಿಕ್ ಅಂತ ಕರಿತೀನಿ, ರೋಗಗ್ರಸ್ತ ಜನ ಅಂತ ಹೇಳಿಬಿಟ್ಟು, ಅವ್ರಿಗೆ ಮಾನಸಿಕ ರೋಗ ಇದೆ ಅಂತ ಹೇಳ್ತೀನಿ, ಸಿಕ್ಯುಲರ್ ವಾದಿಗಳೇ ಹೇಳ್ತಾರೆ. ಆದರೆ ನಮ್ಮ ಸಂವಿಧಾನದಲ್ಲಿ ಒಂದು ಜಾತಿ ಅಥವಾ ಧರ್ಮದ ಹೆಸರಲ್ಲಿ ಒಂದು ಯೂನಿವರ್ಸಿಟಿ ಓಪನ್ ಮಾಡೋಕ್ಕೆ ಹೊರಟಿದ್ದಾರೆ ಇವತ್ತು. ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಯಾವಾಗ ಸಂವಿಧಾನವನ್ನು ರಚನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆವಾಗ ಈ ಮೈನಾರಿಟಿ, ಅಲ್ಪಸಂಖ್ಯಾತ ಅನ್ನುವ ಪದ ಇರಬಾರ್ದು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅಂತ ಅಂಬೇಡ್ಕರ್ ಅವರು ವಿರೋಧ ಮಾಡಿದ್ರು. ಅದ್ರ ಜೊತೆಗೆ ನನಗೆ ಅವರಿಬ್ಬರ ಹೆಸರು ನೆನಪಿಲ್ಲ, ಒಬ್ಬ ಕ್ರಿಶ್ಚಿಯನ್ ಲೀಡ್ರು ಕಲ್ಕತ್ತಾದಿಂದ, ಬಿಹಾರಿಂದ ಒಬ್ಬ ಮುಸಲ್ಮಾನ್ ಲೀಡ್ರ್ ಹೇಳಿದರು, ಇದು ಪ್ರಜಾಪ್ರಭುತ್ವ ದೇಶ ಆದಮೇಲೆ ಎಲ್ಲರನ್ನೂ ಸಮಾನವಾಗಿ ನೋಡಬೇಕು, ಒಂದು ಬಹುಸಂಖ್ಯಾತ ಅಲ್ಪಸಂಖ್ಯಾತ ಅಂತ ಎರಡೆರಡು ವಿಚಾರ ಇಟ್ಕೊಂಡು ನಾವು ಮಾಡಿದ್ರೆ ಇದು ನಾಳೆ ದಿನ ನಮ್ಮ ಒಂದು ಸಾರ್ವಭೌಮತ್ವಕ್ಕೆ ಧಕ್ಕೆ ತರುತ್ತೆ ಅಂತ ಹೇಳಿದಂಥ ವಿಚಾರ. ಇಷ್ಟಿರುವಾಗ ಒಂದು ಅಲ್ಪಸಂಖ್ಯಾತರಿಗೋಸ್ಕರನೇ ಎಕ್ಸ್ಕ್ಲೂಸಿವ್ ಒಂದು ಯೂನಿವರ್ಸಿಟಿ ಓಪನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಅಲಿಗರ್ ಯೂನಿವರ್ಸಿಟಿಯ ಏನಿದೆಯೋ ಅದರ ಮುಂದುವರೆದ ಭಾಗ ಅಂತ ಹೇಳೋದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಅಲಿಗರ್ ಯೂನಿವರ್ಸಿಟಿ ಏನಕ್ಕೆ ಆರಂಭ ಆಯಿತು? ಜಿನ್ನಾ ದೇಶ ವಿಭಜನೆಯನ್ನು ಪ್ರಾರಂಭ ಮಾಡಿದ ವ್ಯಕ್ತಿಯಲ್ಲ. ಅಲಿಗರ್ ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡಿದಂಥ ಸರ್ ಸೈಯದ್ ಅಹಮದ್ ಖಾನ್, ಈ ವ್ಯಕ್ತಿ ಪಾಕಿಸ್ತಾನ ಏನು ಇವತ್ತು ಆಗಿದೆಯೋ ಅದಕ್ಕೆ ಮೂಲ ಕಾರಣ ಪ್ರಾರಂಭ ಆಗಿದ್ದು ಅಲ್ಲಿಂದಾನೆ. ಅವನಿಗೆ ಸರ್ ಅಂತ ಒಂದು ನೈಟ್ಹುಡ್ ಬೇರೆ ಕೊಟ್ಟಿದ್ದಾರೆ ಬ್ರಿಟಿಷರು, ಯಾಕಂದ್ರೆ ಅವನು ಬ್ರಿಟಿಷರಿಗೆ ಬೇರೆ ಸಪೋರ್ಟ್ ಮಾಡಿದ್ದ. ಅಲಿಗರ್ ಯೂನಿವರ್ಸಿಟಿ ಎಷ್ಟು ಜನ ಮುಸಲ್ಮಾನರನ್ನು ಉದ್ಧಾರ ಮಾಡ್ತೋ ಅಂಕಿಅಂಶ ತಗೊಂಬನ್ನಿ. ಎಷ್ಟು ಜನ ಭಯೋತ್ಪಾದಕರನ್ನ ಅಲಿಗರ್ ಯೂನಿವರ್ಸಿಟಿ ಇವತ್ತು ಉತ್ಪಾದನೆ ಮಾಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಒಂದು ಜಾಗದಲ್ಲಿ ಬಾಂಬ್ ಸ್ಫೋಟ ಮಾಡೋದಕ್ಕೆ ಅಲಿಗರ್ ಯೂನಿವರ್ಸಿಟಿ ಅಂತ ಜಾಗದಲ್ಲಿ ಕೂತ್ಕೊಂಡು ಸಂಚ್ ಹಾಕಿದ್ದಂಥ ಒಂದು ಉದಾಹರಣೆ ಕೂಡ ಇದೆ. ಆದ್ರಿಂದ ಈ ಯೂನಿವರ್ಸಿಟಿ ಏನಕ್ಕಾಗಬೇಕು? ಗೆಟೋ ಮಾಡಿಬಿಟ್ಟು ಒಂದು ಕೋಮು ಜನನ ಒಟ್ಟು ಸೇರಿಸ್ತಕ್ಕಂಥ ಕೆಲಸ ಮಾಡಬೇಕು. ನೀವೇ ಹೇಳ್ತೀರಾ ಮುಸಲ್ಮಾನರು ಮುಖ್ಯವಾಹಿನಿಗೆ ಬರಬೇಕು, ಮೇನ್ ಸ್ಟ್ರೀಮಿಗೆ ಬರಬೇಕು ಅಂತೇಳಿ. ಮೇನ್ ಸ್ಟ್ರೀಮಿಗೆ ಮುಸಲ್ಮಾನರು ಕರಿಬೇಕಾದ್ರೆ 16 ಯೂನಿವರ್ಸಿಟಿ ಇದೆ ಕರ್ನಾಟಕದಲ್ಲಿ. ಆ ಯೂನಿವರ್ಸಿಟಿಯಲ್ಲಿ ಅವ್ರಿಗೆ ನಿಮಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರುವವರಿಗೆ ಸೌಲಭ್ಯ ಕೊಡ್ಬೋದಲ್ಲ, ಅವರಿಗೆ ಒಂದು ಸಪರೇಟ್ ಯೂನಿವರ್ಸಿಟಿ ಮಾಡಿ ಅದರಿಂದ ಏನು ಉದ್ಧಾರ ಮಾಡೋದಾಗಿದೆ? 150 ವರ್ಷಕ್ಕಿಂತ ಹೆಚ್ಚಾಗಿದೆ ಅಲಿಗರ್ ಯೂನಿವರ್ಸಿಟಿ ಆಗಿ. ಅಲ್ಲಿಂದ ಎಷ್ಟು ಜನ ಉದ್ಧಾರ ಆಗಿ ಹೊರಗೆ ಬಂದಿದ್ದಾರೆ ಅಂತ ಅಂಕಿಅಂಶ ಕೊಡಿ. ಓಕೆ, ಫೈನ್. ಹಸನಬ್ ಅವರೇ, ಒಬ್ಬ ಕಾಂಗ್ರೆಸ್ಸಿಗನಾಗಿ ನಾನು ಕೇಂದ್ರ ಸರ್ಕಾರದ ಈ ಯೋಜನೆ ಏನಿದೆಯೋ ಅದನ್ನು ನಾನು ಬೆಂಬಲಿಸಬೇಕಾಗುತ್ತೆ ನನ್ನ ಕರ್ತವ್ಯ. ಆದರೆ ಒಬ್ಬ ನಾಗರಿಕನಾಗಿ, ಒಬ್ಬ ಭಾರತೀಯನಾಗಿ ನನ್ನ ಮನಸ್ಸಲ್ಲಿ ಬಹಳ ಒಂಥರದ ಏನೆಲ್ಲೋ ಒಂದು ವಿಪರ್ಯಾಸ ಅಂತ ಒಂದು ಅನ್ನಿಸ್ತಾ ಇದೆ. ಈ ಭಾರತ ಸ್ವಾತಂತ್ರ್ಯ ಬಂದ ನಂತರ ಸುಮಾರು 65 ವರ್ಷ ಕಳೆದ ಮೇಲೂ ಕೂಡ ಇನ್ನೂ ಕೂಡ ಜಾತಿಯ ಆಧಾರದಲ್ಲಿ ಇದೆಲ್ಲ ಮಾಡಬೇಕಾಗಿದೆಯಾ? ಒಂದು ಬನಾರಸ್ ಹಿಂದೂ ಯೂನಿವರ್ಸಿಟಿ ಆಗಿದ್ದೇ ದೊಡ್ಡ ತಪ್ಪು. ಅಲ್ಲಿರುವಂಥ ಭಾರತದಲ್ಲಿರುವಂಥ ಎಲ್ಲ ಯಾವುದೆಲ್ಲ ಯೂನಿವರ್ಸಿಟಿಗಳಿದೆಯೋ ಸರ್ಕಾರ ನಡೆಸಲ್ಪಡುವಂಥದ್ದು, ಅಲ್ಲಿರುವಂಥ ಜಾತಿ ಹೆಸರನ್ನೆಲ್ಲ ತೆಗಿಬೇಕು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಆಗಲಿ ಟಿಪ್ಪು ಸುಲ್ತಾನ್ ಯೂನಿವರ್ಸಿಟಿ ಆಗಲಿ, ನಾನು ಖಂಡಿತವಾಗಿ ಅದಕ್ಕೆ ಬೆಂಬಲ ಕೊಡ್ತೇನೆ. ಆದರೆ ಟಿಪ್ಪು ಸುಲ್ತಾನ್ ಹೆಸರಿನಲ್ಲಿ ಮೈನಾರಿಟಿ ಕಾಲೇಜ್ ಯೂನಿವರ್ಸಿಟಿ ಹಾಕಬೇಕು. ಈಗ ನಾನು ಕಾಲೇಜಲ್ಲಿ ಓದ್ತಾ ಇದ್ದಾಗ ಇಡೀ ಕಾಲೇಜಲ್ಲಿ ನಾವಿದ್ದಿದ್ದು 2 ಮುಸ್ಲಿಂ ವಿದ್ಯಾರ್ಥಿಗಳು. ನಾವು ಬೇರೆ ಅಲ್ಪಸಂಖ್ಯಾತರು, ನಾವು ಬೇರೆ ಜಾತಿಯವರು ಅಂತ ನಮಗೆ ಅನಿಸಲೇ ಇಲ್ಲ. ಅಂತ ಭಾವನೆ ಬರುವಂಥ ವಾತಾವರಣವೇ ಆಗಿರಲಿಲ್ಲ. ಗ್ರೇಟ್. ಇದೆಲ್ಲ ಕ್ರಿಯೇಟ್ ಮಾಡಿದವರು ಈ ಒಂದು ಸಂಘ ಪರಿವಾರದವರು, ಮತ್ತು ಮುಸಲ್ಮಾನರಲ್ಲಿರುವಂತಲೂ ಕೂಡ ಈ ಅತ್ಯಂತ ಒಂದು ಈ ಜಾತೀಯತೆಯನ್ನು ಹೊಮ್ಮಿಸುವಂತಹ ಕೆಲವು ನಾಯಕರುಗಳು. ಈ ಚುನಾವಣೆಯ ಸಂದರ್ಭ ಈ ಹತ್ತಿರ ಬರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಇದು ಬೇಡಾಗಿತ್ತು.
ರಹಮಾನ್ ಖಾನ್ ಅವರ ಉದ್ದೇಶ ಬಹಳ ಒಳ್ಳೇದಿರ್ಬೋದು. ನಿಮಗೇನೋ ಕಾಂಗ್ರೆಸ್ಸಿಂದ ಗ್ರಾಚಾರ ಕಾದಿದೆ ಹಂಗಾರೆ? ಅಲ್ಲ, ಕಾದ್ರೂ ಪರವಾಗಿಲ್ಲ, ಸತ್ಯ ಹೇಳಲೇಬೇಕಾಗುತ್ತೆ. ಈಗ ಈ ಸಂದರ್ಭದಲ್ಲಿ ಚುನಾವಣೆ ಬರುವಾಗ ಇದು ಬಿಜೆಪಿ ಶಕ್ತಿ ಕೊಡುವಂತ ಒಂದು ಕೆಲಸ ಆಗ್ತಾ ಇದೆ ಇವತ್ತು. ಯಾಕೆಂತಂದ್ರೆ ಸಂಘ ಪರಿವಾರದಲ್ಲ ಒಗ್ಗಟ್ಟಾಗಿ ಫೈನ್ ಈಗ ಹಿಂದೂಗಳ ಮತಗಳನ್ನ ಸೆಳೀಲಿಕ್ಕೆ ಮಾಡಿದಂತ ಕುತಂತ್ರ ಅದು ಖಂಡಿತವಾಗಿ ಅವರಿಗೆ ಒಳ್ಳೆ ಹಸನಬ್ ನೀವು ಈ ಕಾಂಗ್ರೆಸ್ ನಾಯಕರಲ್ಲಿ ಯಾಕೆ ಭಿನ್ನವಾಗಿ ನಿಲ್ತೀರಿ ಅಂತಂದ್ರೆ ಇದೇ ಕಾರಣದಿಂದಲೇ ಅಂತ, ಅಂದ್ರೆ ಇರೋದನ್ನ ಇದ್ದಂಗೆ ಹೇಳೋದ್ರಿಂದ. ಅಲ್ಲ, ಮನಸ್ಸಿಗೆ ಇರೋದು ಕಾಂಗ್ರೆಸ್ಸಿನಾಗಿ ಹೇಳಬಾರದು, ಅದೊಬ್ಬ ನಾಗರಿಕನಾಗಿ ನನಗೆ ಮೊದಲ ಕರ್ತವ್ಯ ಅದು ಇರೋದು. ಒಳ್ಳೆ ಮಾತನ್ನು ಹೇಳಿದ್ರೆ ನೀವು. ಇದಕ್ಕೆ ಸಂಬಂಧಪಟ್ಟ ಚಿದಾನಂದ ಮೂರ್ತಿಗಳು ಏನು ಹೇಳ್ತಾರೆ ಕೇಳೋಣ. ಅದಕ್ಕಿಂತ ಬಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ಬಳಿಕ ಮತ್ತೆ ಮರಳಿ